ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ, ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ನೀವೇನಾದರೂ ಸದ್ಯಕ್ಕೆ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಎಸ್ ಸಿ ಪಿನಲ್ಲಿ ಕೆಮಿಸ್ಟ್ರಿನ 4th ಸೆಮ್ಮಲ್ಲಿ ಓದ್ತಾ ಇದ್ದೀರಾ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಒಟ್ಟು 4 ಯೂನಿಟ್ ಇರುತ್ತೆ ಕೆಮಿಸ್ಟ್ರಿನಲ್ಲಿ. 4ನೇ ಯೂನಿಟ್ದು ವಿಡಿಯೋಸ್ ನಾನೀಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. 4ನೇ ವಿಡಿಯೋದಲ್ಲಿ ನಿಮಗೆ 3 ಸಬ್ ಟಾಪಿಕ್ಸ್ ಬರುತ್ತೆ. ಒಂದು IR ಸ್ಪೆಕ್ಟ್ರೋಸ್ಕೋಪಿ ಬರುತ್ತೆ, ಇನ್ನೊಂದು ಮಾಸ್ ಸ್ಪೆಕ್ಟ್ರೋಸ್ಕೋಪಿ ಬರುತ್ತೆ, 3ನೇ ಟಾಪಿಕ್ಕು ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಬರುತ್ತೆ. ಆ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸಲ್ಲಿ ನಾನು ಇವತ್ತು 6ನೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಇವತ್ತಿನ ವಿಡಿಯೋದಲ್ಲಿ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಆಫ್ ಬೆನ್ಝೀನ್ ಏನು ಮಾಡುತ್ತೆ, ಒಂದು ಸ್ಪೆಷಲ್ ಟೈಪ್ ಆಫ್ ರಿಯಾಕ್ಷನ್ನ ಅದು ಅಂಡರ್ಗೋ ಆಗುತ್ತೆ. ಯಾವುದು ಅಂದರೆ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಅದನ್ನು ಇನ್ ಡೀಟೇಲಾಗಿ ಇವತ್ತು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಥವಾ ರೀಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದರೆ ಏನು ಅಂದರೆ, ಐ ಆಮ್ ಗೋಯಿಂಗ್ ಟು ರೀಪ್ಲೇಸ್ ಒನ್ ಗ್ರೂಪ್ ಆರ್ ಒನ್ ಆಟಮ್ ಬೈ ಅನದರ್. ಅದಕ್ಕೆ ನಾವೇನಂತ ಕರಿತೀವಿ, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರಿತೀವಿ. ಅದೇ ಥರ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತಂದರೆ, ಐ ಆಮ್ ಗೋಯಿಂಗ್ ಟು ಸಬ್ಸ್ಟಿಟ್ಯೂಟ್ ಒನ್ ಗ್ರೂಪ್ ಬೈ ಎನ್ ಎಲೆಕ್ಟ್ರೋಫೈಲ್. ಅದಕ್ಕೆ ಏನಂತ ಕರಿತೀನಿ ನಾನು, ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರಿತೀನಿ. ಇದೇ ರಿಯಾಕ್ಷನ್ ನೀವು ಆರೋಮ್ಯಾಟಿಕ್ ರಿಂಗಲ್ಲಾದರೆ, ನಾನು ಆಲ್ರೆಡಿ ಆರೋಮ್ಯಾಟಿಸಿಟಿ ಅಂದ್ರೇನು, ಆ ಯಾವ ಕಾಂಪೌಂಡ್ಗೆ ನಾವು ಆರೋಮ್ಯಾಟಿಕ್ ಅಂತ ಕರಿತೀವಿ ಬೇಸ್ಡ್ ಆನ್ ದೇರ್ ಹಕ್ಕಲ್ಸ್ ರೂಲ್, ಅದ್ರ ಮೇಲೆ ನಾವು ಕೊಟ್ಟಿರೋಂಥ ಕಾಂಪೌಂಡು ಆರೋಮ್ಯಾಟಿಕಾ ನಾನ್ ಆರೋಮ್ಯಾಟಿಕಾ ಅದನ್ನು ನಾವು ಹೇಳ್ತೀವಿ. ಸೊ ಆರೋಮ್ಯಾಟಿಕ್ ಅಂತಂದರೆ ವಿಚ್ ಗೋಯಿಂಗ್ ಟು ಫಾಲೋ ದಿ ಹಕ್ಕಲ್ಸ್ ರೂಲ್, ವಿಚ್ ಗೋಯಿಂಗ್ ಟು ಹ್ಯಾವ್ ಎ ಸೈಕ್ಲಿಕ್ ಪ್ಲೇನಾರ್ ಇದೆ 4n+2 ಎಲೆಕ್ಟ್ರಾನ್ಸ್ ಇರುವಂಥ ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗೆ ನಾವು ಆರೋಮ್ಯಾಟಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಸೊ ಆರೋಮ್ಯಾಟಿಕ್ ಕಾಂಪೌಂಡ್ಸಲ್ಲಿ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗ್ತಾ, ಆರೋಮ್ಯಾಟಿಕ್ ಕಾಂಪೌಂಡ್ ಅಂತಂದರೆ ಸಿಂಪ್ಲೆಸ್ಟ್ ಕಾಂಪೌಂಡ್ ಯಾವುದು ಅಂದರೆ ಬೆನ್ಝೀನ್ನ ತಗೊಂಡ್ರೆ, ಬೆನ್ಝೀನಲ್ಲಿ ಒನ್ ಆಫ್ ದಿ ಹೈಡ್ರೋಜನ್ ಆಟಮ್ ವಿಲ್ ಬಿ ರೀಪ್ಲೇಸ್ಡ್ ಬೈ ದಿ ಎಲೆಕ್ಟ್ರೋಫೈಲ್. ಅಂಥ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಆರೋಮ್ಯಾಟಿಕ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ನೀವೇನು ಬೆನ್ಝೀನ್ ರಿಂಗ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀರಿ, ಆರೋಮ್ಯಾಟಿಕ್ ಕಾಂಪೌಂಡ್ ಅಂತ ತಗೊಳ್ತಾ ಇದ್ದೀರಿ, ಅಥವಾ ಅರೀನ್ಸ್ ಅಂತ ಯಾವುದನ್ನು ಕನ್ಸಿಡರ್ ಮಾಡ್ತೀರಿ, ಅದೇನಾಗುತ್ತೆ ಅಂದರೆ ದೇ ಗೋಯಿಂಗ್ ಟು ಆ್ಯಕ್ಟ್ ಎಸ್ ಎನ್ ಎಲೆಕ್ಟ್ರಾನ್ ರಿಚ್ ಸ್ಪೀಶೀಸ್ ಅಥವಾ ಎಲೆಕ್ಟ್ರಾನ್ ರಿಚ್ ಮಾಲಿಕ್ಯೂಲ್ ಥರ ಬಿಹೇವ್ ಮಾಡುತ್ತೆ. ಬಿಕಾಸ್ ಇಟ್ ಗೋಯಿಂಗ್ ಟು ಹ್ಯಾವ್ ದಿ ಎಲೆಕ್ಟ್ರಾನ್ಸ್, ಡಿಲೋಕಲೈಸ್ಡ್ ಎಲೆಕ್ಟ್ರಾನ್ಸ್. ನಿಮಗೆ ಗೊತ್ತಿರಬೇಕು ಕೋವೆಲೆಂಟ್ ಬಾಂಡ್ ಫಾರ್ಮೇಷನ್ ಹೇಗಾಗುತ್ತೆ ಅಂತಂದರೆ, 2 ಥರ ಓವರ್ಲ್ಯಾಪಿಂಗ್ ಮೇಲೆ 2 ಥರ ಬಾಂಡ್ ಆಗುತ್ತೆ. ಒಂದು ಸಿಗ್ಮಾ ಬಾಂಡ್ ಫಾರ್ಮೇಷನ್ ಆಗುತ್ತೆ, ಒಂದು ಬಾಂಡ್ ಫಾರ್ಮೇಷನ್ ಆಗುತ್ತೆ. ಈ ಎಲೆಕ್ಟ್ರಾನ್ಸು ವೀಕ್ ಇರುತ್ತೆ, ದೇ ಆರ್ ನಾಟ್ ಲೋಕಲೈಸ್ಡ್, ದೇ ಕೀಪ್ ಆನ್ ಮೂವಿಂಗ್ ಫ್ರಮ್ ಒನ್ ಆಟಮ್ ಟು ಅನದರ್ ಆಟಮ್. ಹಾಗಾಗಿ ಅದನ್ನು ಡಿಲೋಕಲೈಸ್ಡ್ ಎಲೆಕ್ಟ್ರಾನ್ಸ್. ಲೋಕಲೈಸ್ಡ್ ಅಂದ್ರೇನು, ಅಲ್ಲೇ ಇರುವಂಥದ್ದು, ಲೋಕಲಾಯ್ಡ್ಸ್ ಅಂತ ಹೇಳ್ತಾರೆ, ಅಲ್ಲೇ ಇರುವಂಥದ್ದು. ಡಿಲೋಕಲೈಸೇಷನ್ ಅಂತಂದ್ರೇನು, ಒಂದೇ ಕಡೆಗಿರಲ್ಲ, ಮೂವ್ ಆಗ್ತಾ ಇರ್ತವೆ. ಅಂಥ ಎಲೆಕ್ಟ್ರಾನ್ಸ್ಗೆ ನಾವೇನಂತ ಕರಿತೀವಿ, ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಬೆನ್ಝೀನ್ ರಿಂಗಲ್ಲಿ 3 ಡಬಲ್ ಬಾಂಡ್ ಇದೆ, ಹಾಗಾಗಿ 3 ಎಲೆಕ್ಟ್ರಾನ್ಸ್ ಮೂಮೆಂಟ್ ಆಗ್ತಾ ಇರುತ್ತೆ ವಿತಿನ್ ದಿ ಆಲ್ 6 ಆಟಮ್ಸ್ ಆಫ್ ಕಾರ್ಬನ್ ಆಫ್ ಬೆನ್ಝೀನ್. ಹಾಗಾಗಿ ಅದನ್ನು ಎಲೆಕ್ಟ್ರಾನ್ ರಿಚ್ ಸ್ಪೀಶೀಸ್ ಅಂತ ಕನ್ಸಿಡರ್ ಮಾಡ್ತೀವಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಯಾವಾಗ ಎಲೆಕ್ಟ್ರೋಫೈಲ್ ಬಂದು ಅಟ್ಯಾಕ್ ಮಾಡುತ್ತೆ, ವೆನ್ ದೆರ್ ಇಸ್ ಎ ಎಲೆಕ್ಟ್ರಾನ್ ರಿಚ್ ಸ್ಪೀಶೀಸ್ ಇದ್ದಾಗ. ಸೊ ಬೆನ್ಝೀನ್ ಏನು ಮಾಡುತ್ತೆ, ಎಲೆಕ್ಟ್ರಾನ್ ರಿಚ್ ಸ್ಪೀಶೀಸ್ ಥರ ಬಿಹೇವ್ ಮಾಡುತ್ತೆ. ಹಾಗಾಗಿ ಹೈಡ್ರೋಜನ್ ನಾನು ಈಸಿಯಾಗಿ ತೆಗೆದು ಅದಕ್ಕೆ ಎಲೆಕ್ಟ್ರೋಫೈಲ್ನ ನಾನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಈ ಥರ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಆರೋಮ್ಯಾಟಿಕ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರಿತೀವಿ. ದ ರಿಯಾಕ್ಷನ್ ಇನ್ ವಿಚ್ ಎಲೆಕ್ಟ್ರೋಫೈಲ್ ಇಸ್ ರೀಪ್ಲೇಸ್ಡ್ ದ ಹೈಡ್ರೋಜನ್ ಆಟಮ್ ಆಫ್ ಎ ಬೆನ್ಝೀನ್ ರಿಂಗಲ್ಲಿ ಒಂದು ಹೈಡ್ರೋಜನ್ ಆಟಮ್ನ ಇನ್ನೊಂದು ನ್ಯೂಕ್ಲಿಯೋಫೈಲಿಂದ ನಾವು ರೀಪ್ಲೇಸ್ ಮಾಡಿದ್ರೆ, ಅಂಥ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಆರೋಮ್ಯಾಟಿಕ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ನಾವು ಕರಿತೀವಿ. So benzene generally it undergoes the electrophilic substitution reaction because it going to behave like an electron rich species. ಯಾಕೆ ಎಲೆಕ್ಟ್ರಾನ್ ರಿಚ್ ಸ್ಪೀಸೀಸ್ ಥರ ಬಿಹೇವ್ ಮಾಡುತ್ತೆ, ಇಟ್ ಗೋಯಿಂಗ್ ಟು ಹ್ಯಾವ್ ಡಿಲೋಕಲೈಸ್ ಎಲೆಕ್ಟ್ರಾನ್ಸ್ ಇದೆ. ಹಂಗಾಗಿ ಈಸಿಲಿ ನಾನು ಏನು ಮಾಡ್ಬೋದು, ಹೈಡ್ರೋಜನ್ನ ಎಲೆಕ್ಟ್ರೋಫೈಲಿಂದ ನಾನು ರೀಪ್ಲೇಸ್ ಮಾಡ್ಕೋಬಹುದು. ಇಲ್ಲಿ ನೋಡಿದಿರ ಚಿತ್ರದಲ್ಲಿರೋ ಅಂಥದ್ದು ಹೆಚ್ಚಿದೆ, ಹೆಚ್ಚಿಗೆ ಏನು ಮಾಡ್ತಾ ಇದ್ದೀವಿ, H ಹಾಕ್ತಾ ಇದ್ದೀವಿ. ಇನ್ ಪ್ರೆಸೆನ್ಸ್ ಆಫ್ ಎ ಕೆಟಲಿಸ್ಟ್ ಆಗ್ತಿದೆ. H ಈಸ್ ರೀಪ್ಲೇಸ್ಡ್ ಬೈ ಇ ಅಂತಂದರೆ ಎಲೆಕ್ಟ್ರೋಫೈಲ್, NU ಅಂದರೆ ನ್ಯೂಕ್ಲಿಯೋಫೈಲ್. ಸೊ ಈ ಥರ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ ಅಂತಂದರೆ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಫ್ ಬೆನ್ಝೀನ್ ಅಂತ ನಾವು ಕರಿತೀವಿ. ಇದು ಯಾವ್ಯಾವ ಥರ ಆಗ್ಬೋದು ಅಂದರೆ, ಒಟ್ಟು 5 ಥರ ಜನರಲಿ ಇದ್ಬಿಟ್ಟು ಜಾಸ್ತಿನೂ ಆಗುತ್ತೆ. ಬಟ್ ಜನರಲಿ 5 ಡಿಫ್ರೆಂಟ್ ಟೈಪ್ಸ್ ಆಫ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಆನ್ ಬೆನ್ಝೀನ್. ಮೊದಲನೇದು ನೈಟ್ರೇಷನ್.
As the name indicates, H of the hydrogen is replaced by nitro group, NO2 plus. NO2 plus is going to act as an electrophile. ಆ electrophile ಏನು ಮಾಡುತ್ತೆ, ನೈಟ್ರೋ ಗ್ರೂಪ್ NO2 ಪ್ಲಸ್ ಗ್ರೂಪ್ ಇಂದ H is replaced by NO2 ಗ್ರೂಪ್, NO2 ಪ್ಲಸ್ ಗ್ರೂಪ್ ಇದೆ. ಅದಕ್ಕೆ ನಾವೇನಂತ ಕರಿತೀವಿ, ಅಂತ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ನೈಟ್ರೇಷನ್ ಅಂತ ಕರಿತೀವಿ. ಬೆನ್ಸಿನ್ ಇಸ್ ಗೆಟಿಂಗ್ ಕನ್ವರ್ಟೆಡ್ ಇಟ್ ಸೆಲ್ಫ್ ಇಂಟು ಎ ನೈಟ್ರೋಬೆನ್ಸಿನ್. ಅಂತ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ನೈಟ್ರೇಷನ್ ಅಂತ ಕರಿತೀವಿ. ಯೂಶಲಿ ಈ ರಿಯಾಕ್ಷನ್ ಆಗಬೇಕು ಅಂತಂದರೆ, ನೈಟ್ರೇಷನ್ ಆಗಬೇಕು ಅಂತಂದರೆ ನಾವು ಒಂದು ಮಿಕ್ಸರ್ನ ಯೂಸ್ ಮಾಡ್ತೀವಿ. ಅದಕ್ಕೆ ನೈಟ್ರೇಟಿಕ್ ಮಿಕ್ಸರ್ ಅಂತ ಕರಿತೀವಿ, ವಿಚ್ ಇಸ್ ದಿ ಈಕ್ವಿಮೋಲಾರ್ ಕಾನ್ಸಂಟ್ರೇಷನ್ ಆಫ್ ನೈಟ್ರಿಕ್ ಆ್ಯಸಿಡ್ ಆ್ಯಂಡ್ ಸಲ್ಫ್ಯೂರಿಕ್ ಆ್ಯಸಿಡ್. ಅದಕ್ಕೆ ನಾವೇನಂತ ಕರಿತೀವಿ, ನೈಟ್ರೇಟಿಂಗ್ ಮಿಕ್ಸರ್ ಅಂತ ಕರಿತೀವಿ. ಅಂದರೆ ನೈಟ್ರಿಕ್ ಆ್ಯಸಿಡ್ ಮತ್ತು ಸಲ್ಫ್ಯೂರಿಕ್ ಆ್ಯಸಿಡ್ 1:1 ರೇಷೋದಲ್ಲಿ ನಾವು ಅದನ್ನು ತಗೊಳ್ತಾ ಹೋಗ್ತೀವಿ. ಅಂಥ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ನೈಟ್ರೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಸಲ್ಫೋನೇಷನ್, ಬೆನ್ಸಿನ್ ಏನು ಮಾಡ್ತೀವಿ ನಾವು, ಹೀಟ್ ಮಾಡ್ತೀವಿ ವಿತ್ ಫ್ಯೂಮಿಂಗ್ ಸಲ್ಫ್ಯೂರಿಕ್ ಆ್ಯಸಿಡ್. ಫ್ಯೂಮಿಂಗ್ ಸಲ್ಫ್ಯೂರಿಕ್ ಆ್ಯಸಿಡ್ ಅಂತಂದರೆ 100% ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆಗೆ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆಗೆ ಟ್ರೀಟ್ ಮಾಡಿದಾಗ ಆನ್ ಹೀಟಿಂಗ್ ಇಟ್ ಗೋಯಿಂಗ್ ಟು ಗಿವ್ ಬೆನ್ಸಿನ್ ಸಲ್ಫೋನಿಲಿಕ್ ಆ್ಯಸಿಡ್. ಈ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಸಲ್ಫೋನೇಷನ್ ಅಂತ ಕರಿತೀವಿ. ಇಲ್ಲಿ H ಈಸ್ ರಿಪ್ಲೇಸ್ಡ್ ಬೈ SO3H ಗ್ರೂಪ್ ಆಗ್ತಾ ಇದೆ. ಅಂಥ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಸಲ್ಫೋನೇಷನ್ ಅಂತ ಕರಿತೀವಿ. ಇಲ್ಲಿ SO3 ಏನಿದೆಯಲ್ಲ, ದಟ್ ಈಸ್ ಅ ನ್ಯೂಟ್ರಲ್ ನ್ಯೂಕ್ಲಿಯೋಫೈಲ್ ಐ ಆಮ್ ಗೋಯಿಂಗ್ ಟು ಗೆಟ್. ಎಗೇನ್ ನಿಮಗೆ ಎಲೆಕ್ಟ್ರೋಫೈಲ್ಸಲ್ಲಿ 2 ಥರ ಇರುತ್ತೆ. ಒಂದಕ್ಕೆ ಪಾಸಿಟಿವ್ಲಿ ಚಾರ್ಜ್ ಎಲೆಕ್ಟ್ರೋಫೈಲ್ಸ್ ಅಂತ ಕರಿತೀವಿ, ವಿಚ್ ಆರ್ ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಅಂತ ಕರಿತೀವಿ. ಇನ್ನೊಂದು ಏನಿದೆ ಅಂದರೆ ವಿತೌಟ್ ಚಾರ್ಜ್, ಬಟ್ ದೇ ಆರ್ ಆಲ್ಸೋ ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಬಟ್ ದೇ ಡು ನಾಟ್ ಕ್ಯಾರಿ ಎನಿ ಚಾರ್ಜ್. ಅಂಥದಕ್ಕೆ ಏನಂತ ಕರಿತೀವಿ, ನ್ಯೂಟ್ರಲ್ ಎಲೆಕ್ಟ್ರೋಫೈಲ್ ಅಂತ ಹೇಳ್ತೀವಿ. SO3 ಅನ್ನೋದು ನ್ಯೂಟ್ರಲ್ ಎಲೆಕ್ಟ್ರೋಫೈಲ್ ಆಗಿ ಇಲ್ಲಿ ಜನರೇಟ್ ಆಗುತ್ತೆ. ಅದು ಏನಾಗುತ್ತೆ, H ಈಸ್ ರಿಪ್ಲೇಸ್ಡ್ ಬೈ ದಟ್ ಗ್ರೂಪ್. ಅದಕ್ಕೆ ಏನಂತ ಕರಿತೀವಿ, ಸಲ್ಫೋನೇಷನ್ ಅಂತ ಕರಿತೀವಿ. ಅದೇ ಥರ ಮೂರನೇ ರಿಯಾಕ್ಷನ್ ನೀವು ಕನ್ಸಿಡರ್ ಮಾಡೋದಾದರೆ, ಇನ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಫ್ ಬೆನ್ಝೀನ್ ಅಂತ ಕನ್ಸಿಡರ್ ಮಾಡಿದ್ರೆ, H ಆಫ್ ದಿ ಬೆನ್ಝೀನ್ ಇಫ್ ಇಟ್ ಇಸ್ ರೀಪ್ಲೇಸ್ಡ್ ಬೈ ಹ್ಯಾಲೋಜನ್ಸ್. ಹ್ಯಾಲೋಜನ್ ಅಂದರೆ ಅದು ಕ್ಲೋರಿನ್ ಆಗಿರ್ಬೋದು, ಬ್ರೋಮಿನ್ ಆಗಿರ್ಬೋದು, ಅಯೋಡಿನ್ ಆಗಿರ್ಬೋದು. ಅದರಿಂದ ರೀಪ್ಲೇಸ್ ಆದರೆ ಇನ್ ಪ್ರೆಸೆನ್ಸ್ ಆಫ್ ಎ ಲೂವಿಸ್ ಆ್ಯಸಿಡ್ ಕೆಟಲಿಸ್ಟ್, ಯಾವ್ದಾದ್ರು ಲೂವಿಸ್ ಆ್ಯಸಿಡ್ ಜೊತೆಗೆ ಆಗ್ತಾ ಇದ್ರೆ ಅಂಥ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಹ್ಯಾಲೋಜನೇಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇಲ್ಲಿ ಕ್ಲೋರಿನೇಷನ್ ಇದೆ. ಬೆನ್ಝೀನಲ್ಲಿ H ಆಫ್ ದಿ ಬೆನ್ಝೀನ್ ಇಫ್ ಇಟ್ ಇಸ್ ರೀಪ್ಲೇಸ್ಡ್ ಬೈ Cl ಗ್ರೂಪ್, ಬೆನ್ಝೀನ್ ಇಸ್ ಗೆಟಿಂಗ್ ಕನ್ವರ್ಟೆಡ್ ಇಟ್ ಸೆಲ್ಫ್ ಇಂಟು ಎ ಕ್ಲೋರೋಬೆನ್ಝೀನ್. ಅದಕ್ಕೆ ನಾವೇನಂತ ಕರಿತೀವಿ, ಹ್ಯಾಲೋಜನೇಷನ್ ರಿಯಾಕ್ಷನ್ ಅಂತ ಕರಿತೀವಿ. FeCl3 ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ. ಅದೇ ಥರ ಫ್ರೀಲ್ ಕ್ಯಾಪ್ಸ್ ಆಲ್ಕಲೇಷನ್ ಅಂತ 4ನೇ ರಿಯಾಕ್ಷನ್ ಇದೆ. ಅಗೇನ್ ಈ ಫ್ರೀಲ್ ಕ್ಯಾಪ್ಸಲ್ಲಿ ಆಲ್ಕಲೇಷನ್ ಒಂದು ರಿಯಾಕ್ಷನ್ ಇದೆ, ಅಸೈಲೇಷನ್ ರಿಯಾಕ್ಷನ್ ಒಂದಿದೆ. ಆಸ್ ದ ನೇಮ್ ಇಂಡಿಕೇಟ್ಸ್, ಆಲ್ಕಲೇಷನ್ ಅಂದರೆ ರೀಪ್ಲೇಸ್ಮೆಂಟ್ ಆಫ್ ಹೈಡ್ರೋಜನ್ ಬೈ ಅನ್ ಆಲ್ಕೈಲ್ ಗ್ರೂಪ್. ಅಂಥ ರಿಯಾಕ್ಷನ್ ಇನ್ ಪ್ರೆಸೆನ್ಸ್ ಆಫ್ ದಿ ಅನೈಡ್ರಸ್ AlCl3 ಆಗುತ್ತಲ್ಲ, ಅಂಥ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಫ್ರೀಲ್ ಕ್ಯಾಪ್ಸ್ ಆಲ್ಕಲೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಆಲ್ಕೈಲ್ ಗ್ರೂಪ್ನ ನಾನೇನು ಮಾಡ್ತೀನಿ, ರೀಪ್ಲೇಸ್ ಮಾಡ್ತೀನಿ. ಆಲ್ಕೈಲ್ ಗ್ರೂಪ್ನ ರೀಪ್ಲೇಸ್ ಮಾಡಬೇಕು ಅಂದರೆ ನಂದು ಆರೋಮ್ಯಾಟಿಕ್ ಕಾಂಪೌಂಡ್ ಬೆನ್ಝೀನ್ನ ನಾನೇನು ಮಾಡ್ತೀನಿ, ಆಲ್ಕೈಲ್ RCl ಜೊತೆಗೆ ಟ್ರೀಟ್ ಮಾಡ್ತೀನಿ. ಆ್ಯಸಿಡ್ ಕ್ಲೋರೈಡ್ ಜೊತೆಗೆ ಆಲ್ಕೈಲ್ ಗ್ರೂಪ್ ಜೊತೆಗೆ ಆಲ್ಕೈಲ್ ಕ್ಲೋರೈಡ್ ಜೊತೆಗೆ ಅದನ್ನು ಆಲ್ಕೈಲ್ ಹ್ಯಾಲೈಡ್ ಜೊತೆಗೆ ಅದನ್ನು ಟ್ರೀಟ್ ಮಾಡ್ತೀನಿ. ಆವಾಗ ಏನು ಬರುತ್ತೆ, ನನಗೆ ಆಲ್ಕೈಲ್ ಬೆನ್ಝೀನ್ ಬರುತ್ತೆ. ಈ ಥರ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಫ್ರೀಲ್ ಕ್ಯಾಪ್ಸ್ ಆಲ್ಕಲೇಷನ್ ರಿಯಾಕ್ಷನ್ ಅಂತೀವಿ. ಬೆನ್ಝೀನ್ when made to react with methyl chloride it going to give a toluene. Benzene when made to react with ethyl chloride it going to get ethyl benzene ನನಗೆ ಅಲ್ಲಿ ಕೊಡ್ತಾ ಹೋಗುತ್ತೆ. ಇಲ್ಲಿ ಏನಾಗ್ತಿದೆ, H is replaced by R group. ಸೊ ಅಂಥ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಫ್ರೀಲ್ ಕ್ಯಾಪ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ದಿಸ್ ರಿಯಾಕ್ಷನ್ ಜನರಲಿ ಟೇಕ್ಸ್ ಪ್ಲೇಸ್ ಇನ್ ಪ್ರೆಸೆನ್ಸ್ ಆಫ್ ಅನೈಡ್ರಸ್ AlCl3 ಜೊತೆಗೆ ಆಗ್ತಾ ಇರುತ್ತೆ. ಅದೇ ಥರ ಫ್ರೀಲ್ ಕ್ಯಾಪ್ಸ್ ಅಸೈಲೇಷನ್ ರಿಯಾಕ್ಷನ್ ಅಂತ ತಗೊಂಡ್ರೆ, ಇಂಟ್ರೊಡಕ್ಷನ್ ಆಫ್ ದಿ ಅಸೈಲ್ ಗ್ರೂಪ್ ಆನ್ ದಿ ಬೆನ್ಝೀನ್ ರಿಂಗ್ ಬೈ ದಿ ರೀಪ್ಲೇಸ್ಮೆಂಟ್ ಆಫ್ ದಿ ಹೈಡ್ರೋಜನ್ ಬೈ ಅನ್ ಅಸೈಲ್ ಗ್ರೂಪ್. RCO ಗ್ರೂಪ್ ಇದ್ದರೆ ನಾವೇನಂತ ಕರಿತೀವಿ, ಅಸೈಲ್ ಗ್ರೂಪ್ ಅಂತ ಕರಿತೀವಿ, ಅಥವಾ ಕಿಟೋ ಗ್ರೂಪ್ ಅಂತ ಕರಿತೀವಿ. ಅದರಿಂದ ರೀಪ್ಲೇಸ್ ಆಯಿತು ಅಂದರೆ ಅಂಥ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಫ್ರೀಲ್ ಕ್ಯಾಪ್ಸ್ ಅಸೈಲೇಷನ್ ರಿಯಾಕ್ಷನ್ ಅಂತೀವಿ. ಫ್ರೀಲ್ ಕ್ಯಾಪ್ಸ್ ಇರೋದಕ್ಕೋಸ್ಕರ ದ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಇನ್ ಪ್ರೆಸೆನ್ಸ್ ಆಫ್ ಅನೈಡ್ರಸ್ AlCl3 ಅಲ್ಯೂಮಿನಿಯಂ ಟ್ರೈಕ್ಲೋರೈಡ್ ಜೊತೆಗೆ ಟ್ರೀಟ್ ಮಾಡುತ್ತೆ. ಇದು ಟ್ರೀಟ್ ಮಾಡೋಕ್ಕೆ ನಾನು 2 ಥರ ರಿಯೇಜೆಂಟ್ ಯೂಸ್ ಮಾಡ್ಬೋದು. ಯಾವಾಗೂ ಅಸೈಲೇಷನ್ ರಿಯಾಕ್ಷನ್ಗೆ ನಾನು ಐದರ್ ಆ್ಯಸಿಡ್ ಕ್ಲೋರೈಡ್ನ ಯೂಸ್ ಮಾಡ್ತೀನಿ, ಇಲ್ಲಾಂದರೆ ಆ್ಯಸಿಡ್ ಅನ್ಹೈಡ್ರೇಟ್ನ ಯೂಸ್ ಮಾಡ್ತೀನಿ. ರಿಯಾಕ್ಷನ್ ಆಗುತ್ತೆ. ಇಲ್ಲೇನಾಗುತ್ತೆ, H is replaced by ಅಸೈಲ್ ಗ್ರೂಪ್. RCO ಗ್ರೂಪ್ಗೆ ನಾವು ಅಸೈಲ್ ಗ್ರೂಪ್ ಅಂತ ಹೇಳ್ತೀವಿ. ಬೆನ್ಝೀನ್ ನಾನು ಅಸೈಲ್ ಗ್ರೂಪಿಂದ ರೀಪ್ಲೇಸ್ ಮಾಡಿದ್ರೆ ಅಂಥ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಫ್ರೀಲ್ ಕ್ಯಾಪ್ಸ್ ರಿಯಾಕ್ಷನ್ ಇನ್ ಪ್ರೆಸೆನ್ಸ್ ಆಫ್ ಎ ಕೆಟಲಿಸ್ಟ್ ಅನೈಡ್ರಸ್ AlCl3. ಬೆನ್ಝೀನ್ when made to react with
ಅಸಿಟೈಲ್ ಕ್ಲೋರೈಡ್ ಜೊತೆ ಟ್ರೀಟ್ ಮಾಡಿದಾಗ ನಿಮಗೆ ಅಸಿಟೋಫಿನೋನ್ ಬರುತ್ತೆ, ಕೀಟೋನ್ ಬರ್ತಾ ಹೋಗುತ್ತೆ. ಈ ಥರ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ? ಫ್ರೀಲ್ ಕ್ಯಾಫ್ ರಿಯಾಕ್ಷನ್ ಅಂತ ಕರಿತೀವಿ. ಫ್ರೀಲ್ ಕ್ಯಾಫ್ಸ್ ಅಸೈಲೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ನೋಡ್ರಿ, ಇದೆಲ್ಲ 5 ರಿಯಾಕ್ಷನಲ್ಲೂ ಏನಾಗ್ತಾ ಇದೆ? ಹೈಡ್ರೋಜನ್ ಈಸ್ ರೀಪ್ಲೇಸ್ಡ್ ಬೈ ಅನ್ ಎಲೆಕ್ಟ್ರೋಫೈಲ್. ಬೇರೆ ಬೇರೆ ಎಲೆಕ್ಟ್ರೋಫೈಲಲ್ಲಿ ಅದು ರೀಪ್ಲೇಸ್ ಆಗ್ತಿದೆ. ಎಲ್ಲನೂ ಸಮರೈಸ್ ಮಾಡೋದಾದರೆ ನೈಟ್ರೇಷನಲ್ಲಿ ಏನಾಗ್ತಿದೆ? ನಾವು ನೈಟ್ರೇಟಿಂಗ್ ಮಿಕ್ಸ್ಚರ್ ಯೂಸ್ ಮಾಡ್ತಾ ಇದ್ವಿ. ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್, ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್. ಯಾವುದು ಎಲೆಕ್ಟ್ರೋಫೈಲ್ ಜನರೇಟ್ ಆಗುತ್ತೆ ಅಂದರೆ ನೈಟ್ರೋನಿಯಂ ಅಯಾನ್ NO2+ ಜನರೇಟ್ ಆಗುತ್ತೆ. ಅದೇ ಥರ ಸಲ್ಫನೇಷನ್ ತೊಗೊಂಡ್ರೆ ರಿಯೇಜೆಂಟ್ ಯಾವುದು ಯೂಸ್ ಮಾಡ್ತೀವಿ? ಫಿಮಿಂಗ್ ಸಲ್ಫ್ಯೂರಿಕ್ ಆ್ಯಸಿಡ್ ಅಥವಾ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ನ ಯೂಸ್ ಮಾಡ್ತೀವಿ. ನ್ಯೂಟ್ರಲ್ ಎಲೆಕ್ಟ್ರೋಫೈಲ್ ಜನರೇಟ್ ಆಗುತ್ತೆ, SO3 ಸಲ್ಫರ್ ಟ್ರೈಆಕ್ಸೈಡ್ ಅಂತ ಕರಿತೀವಿ. ಅದೇ ಥರ ನೀವು ಹ್ಯಾಲೋಜನೇಷನ್ ತೊಗೊಂಡ್ರೆ ಅಲ್ಲೇನಾಗುತ್ತೆ? ರಿಯೇಜೆಂಟ್ ಏನು ಮಾಡ್ತೀವಿ? ಹ್ಯಾಲೋಜನ್ ಇನ್ ಪ್ರೆಸೆನ್ಸ್ ಲೂವಿಸ್ ಆ್ಯಸಿಡ್ ಜೊತೆ ಟ್ರೀಟ್ ಮಾಡ್ತೀವಿ, FeCl3 ಜೊತೆ ಟ್ರೀಟ್ ಮಾಡ್ತೀವಿ. ಅವಾಗ ಏನಾಗುತ್ತೆ? ನಿಮಗೆ ರಿಯಾಕ್ಷನ್ ಆಗುತ್ತೆ. ಹೈಡ್ರೋಜನ್ ಆಫ್ ದಿ ಬೆನ್ಝೀನ್ ಇಸ್ ರೀಪ್ಲೇಸ್ಡ್ ಬೈ ಹ್ಯಾಲೋಜನ್ ಆಗುತ್ತೆ. ಹ್ಯಾಲೋಜನೇಟೆಡ್ ಕಾಂಪೌಂಡ್ ಆಫ್ ಬೆನ್ಝೀನ್ ಬರುತ್ತೆ ನಿಮಗೆ. ಅಲ್ಲಿ ಯಾವುದು ಎಲೆಕ್ಟ್ರೋಫೈಲ್ ಜನರೇಟ್ ಆಗುತ್ತೆ ಅಂದರೆ ಎಕ್ಸ್ಪ್ಲೇಸ್ ಅಲೋನಿಯಂ ಅಯಾನ್ ಅಂತ ಹೇಳ್ತೀವಿ. ಅದೇ ಥರ ಫ್ರೀಲ್ ಕ್ಯಾಫ್ಸ್ ಆಲ್ಕಲೇಷನ್ ರಿಯಾಕ್ಷನ್ ಆದರೆ ದ ರಿಯಾಕ್ಷನ್ ಆಲ್ಕೈಲ್ ಹ್ಯಾಲೈಡ್ ವೆನ್ ಮೇಡ್ ಟು ರಿಯಾಕ್ಟ್ ವಿತ್ ಬೆನ್ಝೀನ್ ಇನ್ ಪ್ರೆಸೆನ್ಸ್ ಆಫ್ ಅನೈಡ್ರಸ್ AlCl3 ನಿಮ್ಗೆ ಏನಾಗುತ್ತೆ? H of the benzene is replaced by an alkyl group. R+ ಕಾರ್ಬೋಕೆಟಿಯಾನು ನಿಮಗೆ ಎಲೆಕ್ಟ್ರೋಫೈಲು ಜನರೇಟ್ ಆಗಿರುತ್ತೆ. ಅದೇ ಥರ ಫ್ರೀಲ್ ಕ್ಯಾಫ್ ಅಸೈಲೇಷನ್ ತೊಗೊಂಡ್ರೆ ನಾವು ರಿಯೇಜೆಂಟ್ ಯಾವ್ದು ಯೂಸ್ ಮಾಡ್ತೀವಿ? ಆ್ಯಸಿಡ್ ಕ್ಲೋರೈಡ್ ಯೂಸ್ ಮಾಡ್ತೀವಿ, ಇಲ್ಲಾಂದರೆ ಅಸಿಟಿಕ್ ಅನ್ಹೈಡ್ರೈಡ್ ಯೂಸ್ ಮಾಡ್ತೀವಿ. ಇನ್ ಪ್ರೆಸೆನ್ಸ್ ಆಫ್ ಅನೈಡ್ರಸ್ AlCl3 ಆಗುತ್ತೆ. ಇಲ್ಲಿ ಬರುವಂಥದ್ದು ಅಸೈಲ್ ಕೆಟಯಾನ್ ನಿಮಗೆ ಫಾರ್ಮೇಷನ್ ಆಗುತ್ತೆ. ಸೊ H of the benzene is replaced, if it is replaced by NO2+ which is an electrophile, ಆ ರಿಯಾಕ್ಷನ್ಗೆ ನೈಟ್ರೇಷನ್ ಅಂತ ಕರಿತೀವಿ. ನ್ಯೂಟ್ರಲ್ ಎಲೆಕ್ಟ್ರೋಫೈಲ್ SO3 ಇಂದ H ರಿಪ್ಲೇಸ್ ಆಯಿತು ಅಂದರೆ ಸಲ್ಫೋನೇಷನ್ ಅಂತ ಕರಿತೀವಿ. X+ ಇಂದ ರಿಪ್ಲೇಸ್ ಆಯಿತು ಅಂದರೆ ಹ್ಯಾಲೋಜನೇಷನ್ ಅಂತ ಕರಿತೀವಿ. ಅದೇ ಥರ ಫ್ರೀಲ್ ಕ್ಯಾಫ್ಸ್ ರಿಯಾಕ್ಷನ್ ಅಂತ ಯಾವಾಗ ಕರಿತೀವಿ ಅಂದರೆ H of the benzene if it is replaced by alkyl group. ಅದೇ ಥರ ಅಸೈಲ್ ಗ್ರೂಪಿಂದ ರೀಪ್ಲೇಸ್ ಆದರೆ ಅಸೈಲೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಈ ರೀತಿಯಾಗಿ 5 ಬೇರೆ ಬೇರೆ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸು ಜನರಲಿ ಆಗುತ್ತೆ. ಇದು ಬಿಟ್ಟು ಬೇರೆ ಬೇರೆನೂ ಆಗುತ್ತೆ, ಬಟ್ ಜನರಲಿ ಆನ್ ಬೆನ್ಝೀನ್ these are the 5 reactions we are going to study according to your syllabus. Thank you. If you have any questions, comment below. Like, share and subscribe for more such organic chemistry video. ಸೊ ನೀವು ಹೋದರೆ ಪ್ಲೇ ಲಿಸ್ಟ್ಗೆ ಹೋಗಿ ಫಸ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೇ ಲಿಸ್ಟ್ಗೆ ಹೋಗಿ ಇದುವರೆಗೂ SCPನಲ್ಲಿ ಫಸ್ಟ್ ಸೆಮ್ಮು, ಸೆಕೆಂಡ್ ಸೆಮ್ಮು, ಥರ್ಡ್ ಸೆಮ್ಮು, ಫೋರ್ತ್ ಸೆಮ್ಮು ಎಲ್ಲ ವೀಡಿಯೋಸನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ, ಇನ್ಕ್ಲೂಡಿಂಗ್ OEದು ಏನಿದೆಯಲ್ಲ ಎಲ್ಲ ವೀಡಿಯೋಸ್ಗಳು ನಾನು ಅಪ್ಲೋಡ್ ಮಾಡಿದ್ದೀನಿ. ನೀವು ನೋಡಿ. ಐ ಆಮ್ ಡೂಯಿಂಗ್ ದಿಸ್ ಓನ್ಲಿ ಫಾರ್ ದಿ ಬೆನಿಫಿಟ್ ಆಫ್ ರೂರಲ್ ಆ್ಯಂಡ್ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸು. ಮೇಕ್ ಯೂಸ್ ಆಫ್ ದಿಸ್ ಅಂತ ಹೇಳ್ತೀನಿ. ನೆಕ್ಸ್ಟ್ ನಾನು ಜನರಲ್ ಮೆಕ್ಯಾನಿಸಮ್ ಆಫ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಫ್ ಬೆನ್ಝೀನ್ ಅದನ್ನು ಎಕ್ಸ್ಪ್ಲೈನ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.